Hi everyone, welcome back to Vismaya Diaries YouTube ಚಾನಲ್. ಸೊ ಆ್ಯಸ್ ಯೂಶುವಲ್ ಎವ್ರಿ ಫ್ರೈಡೇ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಸೊ ಆಷಾಢ ಮಾಸ ಆಗಿರೋದ್ರಿಂದ ಹಾಗೆ ಎವ್ರಿ ಫ್ರೈಡೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರಲ್ಲೂ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ, ಎಬ್ಬುಲಿ ಕಟ್ ಅಂತ ಹೇಳಿ. ಲಾಸ್ಟ್ ವೀಕ್ ನನಗೆ ನೋಡೋದಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಇವತ್ತು ನಾವು ಆ ಸಿನಿಮಾಗೆ ಹೋಗೋಣ ಅಂತೇಳಿ ನಾನು ನನ್ನ ಬೆಸ್ಟ್ ಫ್ರೆಂಡ್ ಲೋಹಿತ್ ಮೂವಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ಟಿಕೆಟ್ ಬುಕ್ ಮಾಡಿಕೊಂಡು ಸಿನಿಮಾಗೆ ಒರೈನ್ ಮಾಲಿಗೆ ಬಂದ್ವಿ. ಸೊ ಮಧ್ಯಾಹ್ನ ಏನೂ ಊಟ ಮಾಡಿರಲಿಲ್ಲ. ಸೊ ಹಾಗೆ ಮೂವಿಯಲ್ಲಿ ಏನಾದ್ರು ತಿನ್ನೋಣ ಅಂತ ಹೇಳಿ ಬಂದ್ವಿ. ಸೊ ಆ್ಯಸ್ ಯೂಶುವಲ್ ಅವನಿಗೆ ಪಾಪ್ಕಾರ್ನ್ ಇಷ್ಟ, ಅವ್ನು ಪಾಪ್ಕಾರ್ನ್ ತೊಗೊಂಡ. ನನಗಂತೂ ಪಾಪ್ಕಾರ್ನ್ ತಿನ್ನೋ ಇದಿಲ್ಲ, ಹಾಬಿ ಇಲ್ಲ ನನಗೆ. ಸೊ ನಾನು ನಂದು ಗೊತ್ತಲ್ಲ, ಕಾಫಿ ಲವರ್. ನಾನು ಕಾಫಿ ಇಲ್ಲದೆ ಬದುಕೋದೇ ಇಲ್ಲ ಅನಿಸುತ್ತೆ ನಾನು. ಜಸ್ಟ್ ಕಿಡಿಂಗ್. ಸೊ ಕಾಫಿ ತೊಗೊಂಡೆ ನಾನು, ಒಂದು ಹಾಟ್ ಕ್ಯಾಪಚಿನೋ ತೊಗೊಂಡೆ. ಹಾಗೆ ಹೊಟ್ಟೆ ಬೇರೆ ಹಸಿತಿತ್ತಲ್ಲ, ಸೊ ಒಂದು ಪಾಸ್ತಾ ಆರ್ಡರ್ ಮಾಡಿ ಥಿಯೇಟರ್ ಒಳಗೆ ಬಂದ್ವಿ. ನೋಡಿರೇನು ಸಿನಿಮಾ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಆರಾಮಾಗಿ ಫಸ್ಟ್ ಕೂತ್ಕೊಂಡು ನಾನಂತೂ ಪಾಸ್ತಾ ತಿಂತಾ ಒಂದು ಕಾಫಿ ಕುಡಿದೆ. ಸೊ ನೆಮ್ಮದಿ ಅನಿಸ್ತು, ಹೊಟ್ಟೆ ಅಂತೂ ಫಿಲ್ ಆಯಿತು. ಸೊ ಸಿನಿಮಾ ನೋಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಎಬ್ಬುಲಿ ಕಟ್ ಅಂತ ಹೇಳಿ ಹೊಸೊಬ್ಬರು ಮಾಡಿರೋ ಸಿನಿಮಾ. ಒಂದು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಮಾಡಿರೋ ಅಂಥ ಸಿನಿಮಾ. ಒಂದು ಕ್ಯೂಟಾಗಿ ಒಂದು ಎಮೋಷನ್ಸ್ಗಳು ನೋಡೋಕ್ಕೆ ಚೆಂದ. ಹಾಗೆ ಒಂದು ಹಿಂದೂ ಆಗಿರ್ಬೋದು, ರಿಲಿಜಿಯನ್ಸ್ಗಳ ಬಗ್ಗೆ, ದಲಿತ ಜನಗಳ ಬಗ್ಗೆ ಮಾಡಿರೋ ಅಂಥ ಸಿನಿಮಾ ಇದು. ನಾವೆಲ್ಲರೂ ಒಂದೇ ಅಂತ ಹೇಳ್ತೀವಿ, ಬಟ್ ಇನ್ನೂ ಈ ಸೊಸೈಟಿಯಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಸೊ ಇಂಥ ಸಿನಿಮಾಗಳು ಬರಬೇಕು, ಜನಕ್ಕೆ ಇನ್ನೂ ಅವೇರ್ನೆಸ್ಗಳು ಕೊಡಬೇಕು ಅಂತ. ಸೊ ಭೀಮ್ರಾವ್ ಅಂತ ಹೇಳಿ ಡೈರೆಕ್ಟರು ತುಂಬ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಬಟ್ ನಾವೆಲ್ಲ ಒಂದೇ ಅಂತ ನಮಗೆ ಅನಿಸುತ್ತೆ. ಬಟ್ ಇನ್ನೂ ಜನಗಳು ಇನ್ನೂ ರಿಲಿಜಿಯನ್ಸ್ಗಳ ಬಗ್ಗೆ ನಡೀತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಕಾಂಟ್ರವರ್ಸಿ ಟಾಕ್ಸ್ಗಳಿದೆಲ್ಲ. ಸೊ ಜನ ಅರ್ಥ ಮಾಡ್ಕೋಬೇಕು, ನಾವೆಲ್ಲ ಮನುಷ್ಯರು, ಫಸ್ಟ್ ಆಫ್ ಆಲ್ ಹ್ಯುಮ್ಯಾನಿಟಿ ಇರಬೇಕು. ಸೊ ಈ ಸಿನಿಮಾ ಒಂದು ಚೆನ್ನಾಗಿದೆ. ಸೊ ನನ್ನ ಪ್ರಕಾರ ರಿವ್ಯೂ ಕೊಡೋದಾದರೆ 5ಗೆ 4 ಕೊಡ್ತೀನಿ. ಸೊ ಒಳ್ಳೆ ಸಿನಿಮಾ ಟ್ರೈ ಮಾಡಿದ್ದಾರೆ, ಹಾಗೆ ಚೆನ್ನಾಗಿದೆ. ಎಬ್ಬುಲಿ ಕಟ್ ಅಂತ ಹೇಳಿದಾಗ ಒಂದು ಸುದೀಪ್ ಸರ್ ನೆನಪಾಗ್ತಾರೆ. ಆ್ಯಕ್ಚುಲಿ ಎಬ್ಬುಲಿ ಮೂವಿಯಲ್ಲಿ ಅವ್ರ ಹೇರ್ ಕಟ್ ಎಲ್ಲರಿಗೂ ಇಷ್ಟ ಆಯಿತು. ಇವನ್ ಐ ಆಮ್ ಬಿಗ್ ಫ್ಯಾನ್ ಆಫ್ ಸುದೀಪ್ ಸರ್. ಸೊ ಎಬ್ಬುಲಿ ಕಟ್ ಒಂದು ಹೇರ್ ಸ್ಟೈಲ್ ಮೇಲೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಒಂದು ಮುಗ್ಧ ಒಂದು ಹುಡುಗನ್ನ ಇಟ್ಕೊಂಡು ಒಂದು ಕ್ಯೂಟ್ ಫೀಲಿಂಗ್ಸ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ, ಸಿನಿಮಾಗಳನ್ನ ಸಪೋರ್ಟ್ ಮಾಡಿ, ಥಿಯೇಟರಿಗೆ ಬಂದು ಸಿನಿಮಾಗಳನ್ನ ನೋಡಿ. ಆವಾಗ ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅಂತ ಹೇಳ್ತಾ ಹಾಗೆ ಮೂವಿ ಮುಗಿಸ್ಕೊಂಡು ಅದೇ ಗುಂಗಲ್ಲಿ ಬರ್ತಿದ್ದೆ, ಯಾವಾಗ ನಮ್ಮ ಜನ ಬದಲಾಗ್ತಾರಪ್ಪ ಅಂತ. ಬಟ್ ನನ್ನ ಒಂದು ಸಿಂಪಲ್ ಥಿಂಗ್ ನನ್ನ ಲೈಫಲ್ಲಿ ನಾನು ಅದನ್ನು ಫಾಲೋ ಮಾಡೋದು, ಲೈಕ್ ನನ್ನ ಒಂದು ಪರ್ಪಸ್ ಆಫ್ ಲೈಫ್ ತಿಳ್ಕೊಂಡು ನಾವು ಮುಂದೆ ಹೋಗಬೇಕು. ಜೊತೆಗೆ ನಾವೆಲ್ಲ ಒಂದು ಮನುಷ್ಯರು, ಹ್ಯುಮ್ಯಾನಿಟಿ ಮರಿಬಾರ್ದು. ಆ್ಯಂಡ್ ಈ ರೀತಿಯೆಲ್ಲ ಜನಗಳು ಇನ್ನೂ ಇದ್ದಾರಾ ಅಂತ ಅನಿಸುತ್ತೆ. ಬಟ್ ಇದನ್ನು ನೋಡಿದಾಗ, ಸೊ ಹಾಗೆ ಮೂವಿ ಮುಗಿಸ್ಕೊಂಡು ಬಂದವರು ವ್ಯೂ ಈ ರೀತಿ ಇತ್ತು ನಮ್ಮ ಬ್ರಿಗೇಡ್ ಪ್ರಾಪರ್ಟಿದು. ಸೊ ಈವ್ನಿಂಗ್ ವ್ಯೂ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಸೊ ತುಂಬ ಗಾಳಿ. ಆ್ಯಕ್ಚುಲಿ ನಾಳೆ ಬೇರೆ ಗುರುಪೂರ್ಣಿಮೆ ಇರೋದ್ರಿಂದ ಸ್ಕೈ ಅಂತೂ ನೋಡೋಕ್ಕೆ ಚೆನ್ನಾಗಿ ಅನಿಸ್ತಿತ್ತು. ಜೊತೆಗೆ ಚಂದ್ರ ಅಂತ ತುಂಬ ಚೆನ್ನಾಗಿ ಕಾಣ್ತಿದ್ದ. ಸೊ ಹಾಗೆ ನಾಳೆಗೆ ಏನು ಪ್ರಿಪರೇಷನ್ಸ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಮಲ್ಲೇಶ್ವರಂ ಮಾರ್ಕೆಟ್ಗೆ ಹೋಗಬೇಕಿತ್ತು. ನನ್ನ ಬೆಸ್ಟ್ ಫ್ರೆಂಡ್ ಚಂದನ ಅಂತ ಹೇಳಿ ಚಂದಕ್ಕೆ ಕಾಲ್ ಮಾಡಿಕೊಂಡು ಬೇಗ ಫ್ರೆಶ್ ಅಪ್ ಆಗಿ ಅವಳನ್ನ ಕರ್ಕೊಂಡು ನಾನು ಮಲ್ಲೇಶ್ವರಂ ಮಾರ್ಕೆಟಿಗೆ ಬಂದೆ. ನಾಳೆಗೆ ಏನೆಲ್ಲ ಪ್ರಿಪ್ರೇಷನ್ಗೆ ಬೇಕು ಅದೆಲ್ಲ ಶಾಪಿಂಗ್ ಮಾಡೋದನ್ನ ಯಾವ ರೀತಿ ನಾವು ಶಾಪಿಂಗ್ ಮಾಡಿದ್ವಿ ಅಂತ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ತೀನಿ. ನನಗಂತೂ ಮಲ್ಲೇಶ್ವರಮಲ್ಲಿರೋ ಈ ಫ್ಲವರ್ ಮಾರ್ಕೆಟ್ ಅಂದರೆ ನಂಗೆ ತುಂಬ ಇಷ್ಟ. ಇಲ್ಲಿ ಎಲ್ಲನೂ ಸಿಕ್ಬಿಡುತ್ತೆ. ಲೈಕ್ ಫ್ಲವರ್ಸ್ ಆಗಿರ್ಬೋದು, ಈ ಕಡೆ ವೆಜಿಟೇಬಲ್ಸ್ ಆಗಿರ್ಬೋದು, ಪ್ರಾವಿಷನ್ಸ್ ಆಗಿರ್ಬೋದು, ಪೂಜಾ ಥಿಂಗ್ಸ್ ಆಗಿರ್ಬೋದು, ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ. ಹಾಗೆ ಜೊತೆಗೆ ನಮ್ಮ ಮನೆಯಿಂದ ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಇರೋದ್ರಿಂದ ಹತ್ತಿರ ನನಗೆ. ಸೊ ನಮ್ಮಲ್ಲಿ ಏನೇ ಫಂಕ್ಷನ್ಸ್ ಆದರೂ ನಾನು ಇಲ್ಲಿಂದಾನೇ ಎಲ್ಲ ತೊಗೊಂಡು ಹೋಗ್ತೀನಿ. ಸೊ ನಾನು ಚಂದು ಬಂದ್ವಿ. ನಾಳೆಗೆ ಬೇಕಾಗಿರೋ ಎಲ್ಲ ಫ್ಲವರ್ಸ್ಗಳಾಗಿರ್ಬೋದು, ಪೂಜಾ ಥಿಂಗ್ಸ್ಗಳೆಲ್ಲ ತೊಗೊಳ್ತಾ ಬಂದ್ವಿ. ನನಗಂತೂ ಬಾರ್ಗಿನ್ ಮಾಡೋಕ್ಕೆ ಬರಲ್ಲ. ಸೊ ಚಂದು ಸ್ವಲ್ಪ ಒಂದು 10 ರೂಪೀಸ್ ಬಿಡಿ, 20 ರೂಪೀಸ್ ಬಿಡಿ ಅಂತ ಚೂರು ಬಾರ್ಗಿನ್ಸ್ ಎಲ್ಲ ಮಾಡ್ತಾಯಿದ್ಲು. ಸೊ ಫ್ಲವರ್ಸ್ ಹಾಗೆ ಫ್ಲವರ್ಸ್ ತೊಗೊಂಡು, ಹಾಗೆ ಫ್ರೂಟ್ಸ್ ಸಹ ತೊಗೊಂಡ್ವಿ. ಹಾಗೆ ವೆಜಿಟೇಬಲ್ಸ್ ಕಡೆಗೆ ಬಂದ್ವಿ. ವೆಜಿಟೇಬಲ್ಸ್ ಎಲ್ಲ ತೊಗೊಂಡ್ವಿ. ನಾಳೆ ಅಡುಗೆಗೆ ಬೇಳೆ ಸಾರು, ಅನ್ನ ಮತ್ತು ಪಲ್ಯ, ಕೋಸಂಬರಿ ಎಲ್ಲ ಮಾಡೋದಕ್ಕೆ ಏನೆಲ್ಲ ಬೇಕು ವೆಜಿಟೇಬಲ್ಸ್ ಎಲ್ಲ ಫುಲ್ ತೊಗೊಂಡ್ಬಿಟ್ವಿ. ತೊಗೊಂಡು ಹಾಗೆ ನಮ್ಮ ಹುಡುಗಿ ನೋಡಬೇಕು, ಫುಲ್ ಬಾರ್ಗಿನ್ ಎಲ್ಲ ಮಾಡ್ತಾಯಿದ್ಲು. ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಹಾಗೆ ಪೂಜೆ ಥಿಂಗ್ಸ್ಗಳನ್ನ ತೊಗೊಂಡ್ವಿ. ಹಾಗೆ ಪೂಜೆಗೆ ಕಾಯಿ ತೊಗೋಬೇಕಿತ್ತು. ನಮ್ಮ ಹುಡುಗಿ ನೋಡಬೇಕು, ಫುಲ್ ಅದನ್ನು ಕಾಯಲ್ಲಿ ನೀರಿದೆಯಾ ಅಂತೆಲ್ಲ ಅಲ್ಲಾಡಿಸಿ ನೋಡಿ ತೊಗೊಂಡ್ಲು. ಇದು ಫೇಸ್ ತುಂಬ ಒಳ್ಳೆಯದು, ಹಾಲಲ್ಲಿ ತೇಯಬೇಕು.
ಇದೇ ಗ್ಯಾಪಲ್ಲಿ ಒಂದು ಬ್ಯೂಟಿ ಟಿಪ್ಸ್ ಕೊಟ್ಲು ಅವಳು. ಹಾಗೆ ಅಲ್ಲಿಂದ ಸೊ ನಾವು ಕೊಬ್ಬರಿ ತೊಗೊಂಡ್ವಿ, ಹಾಗೆ ಎಲೆ ಅಡಿಕೆ ಅದೆಲ್ಲ ತೊಗೊಳಕ್ಕೆ ಬಂದ್ವಿ. ಸೊ ಪೂಜಾ ಥಿಂಗ್ಸ್ ಜೊತೆಗೆ ಇದೆಲ್ಲ ಕೊಬ್ಬರಿ ಅಂತೂ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಶ್ರೀಕೃಷ್ಣ, ಮುದ್ದು ಕೃಷ್ಣ ಬೇರೆ ಇದ್ದ, ಅದನ್ನು ಹೆಂಗೆ ಬಿಟ್ಟು ಹೋಗೋಕ್ಕೆ ಸಾಧ್ಯ ನಾನಂತೂ. ಸೊ ಕೃಷ್ಣನ್ ತೊಗೊಂಡು ಹಾಗೆ ಒಂದು 3 ಥಿಂಗ್ಸ್ಗಳೆಲ್ಲ ತೊಗೊಂಡು ಅಲ್ಲಿಂದ ತಿಂಡಿಗಳನ್ನ ತೊಗೊಂಡ್ವಿ. ಅಲ್ಲಿ ಅದೇ ಶಾಪಲ್ಲಿ ಹೋಲ್ಸೇಲ್ ಶಾಪ್ ಅಂತೆ ಅದು, ಅಲ್ಲೇ ಮಾರ್ಕೆಟ್ ಪಕ್ಕದಲ್ಲೇ ಇದೆ. ಸೊ ಕರ್ಜಿಕಾಯಿ ಆಗಿರ್ಬೋದು, ಕಜ್ಜಾಯ ಆಗಿರ್ಬೋದು, ನಿಪ್ಪಟ್ಟಾಗಿರ್ಬೋದು, ಚಕ್ಲಿ ಅದೆಲ್ಲ ತೊಗೊಂಡ್ವಿ. ಅಲ್ಲಿಂದ ಹಾಗೆ ನಾವು ಫ್ಲವರ್ ಡೆಕೋರೇಷನ್ ಕಡೆಗೆ ಬಂದ್ವಿ. ಸೊ ನಾನು ಇವೆಂಟಲ್ಲಿ ಕೇಳಿದ್ದೆ ಇವೆಂಟ್ ಮಾಡೋರ ಹತ್ರ, ಲೈಕ್ ಮಾಡಿಕೊಡಿ ಡೆಕೋರೇಷನ್ಸ್ ಅಂತ. ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಹೇಳಿದ್ರು 10,000 15,000 ಡೆಕೋರೇಷನ್ಸ್ಗಳಿಗೆ. ಸೊ ಬೇಡ ಅಂದ್ಬಿಟ್ಟು ನಾವೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಚಿಕ್ಕದಾಗೆ ಆರ್ಚ್ ಥರ ಮಾಡಿಸ್ಕೊಂಡು ಫ್ಲವರ್ಸ್ ಎಲ್ಲ ನಾನೇ ಸೆಲೆಕ್ಟ್ ಮಾಡ್ತಾ ಬಂದೆ. ನಮ್ಮ ಮನೇಲಿರೋ ಸಾಯಿಬಾಬಾ ವಿಗ್ರಹ ಮತ್ತು ರಾಯರು ಫೋಟೋಗೆ ಮ್ಯಾಚ್ ಆಗೋ ಥರ ಪುಟ್ಟದಾಗೆ ಒಂದು ಆರ್ಚ್ ಥರ ಮಾಡಿ ಹಾಗೆ ಫ್ಲವರ್ ಎಲ್ಲ ಸೆಲೆಕ್ಟ್ ಮಾಡಿ ಡೆಕೋರೇಷನ್ಸ್ಗಳನ್ನ ಅಲ್ಲೇ ನಿಂತು ನಾವು ಯಾವ್ಯಾವ ಫ್ಲವರ್ಸ್ ಬೇಕು, ಯಾವ ಕಲರ್ ಕಾಂಬಿನೇಷನ್, ಬಾಬಾಗೆ ಯಾವ ಕಲರ್ ಇಷ್ಟ, ರಾಯರಿಗೆ ಏನು ಇಷ್ಟ ಅಂತೆಲ್ಲ ತಿಳ್ಕೊಂಡು ಅದೇ ಕಲರ್ ಕಾಂಬಿನೇಷನ್ಸ್ ಎಲ್ಲ ಒಂಥರ ಚೆನ್ನಾಗಿ ಒಂದು ಬ್ಯೂಟಿಫುಲ್ ಆಗಿ ಸ್ಮಾಲ್ ಆಗಿ ಕ್ಯೂಟ್ ಆಗಿರೋ ಒಂದು ಎಲಿಗೆಂಟ್ ಆಗಿರೋ ಒಂದು ಆರ್ಚ್ನ ಅದನ್ನು ರೆಡಿ ಮಾಡಿಸ್ಕೊಂಡ್ವಿ ನಿಂತ್ಕೊಂಡು ಅಲ್ಲೇ. ಸೊ ನನಗಂತೂ ಜಾಕ್ ಫ್ರೂಟ್ ಅಂದರೆ ತುಂಬ ಇಷ್ಟ. ನಿಮಗೂ ಜಾಕ್ ಫ್ರೂಟ್ ಅಂದರೆ ಇಷ್ಟ ಇದೆ ಕಮೆಂಟ್ ಬಾಕ್ಸಲ್ಲಿ ಜಾಕ್ ಫ್ರೂಟ್ ಅಂತ ಹೇಳಿ, ನಿಮಗೂ ಒಂದೊಂದು ಬಾಕ್ಸ್ ಕಳಿಸ್ತೀನಿ ಬೇಕಾದರೆ. ಸೊ ಜಾಕ್ ಫ್ರೂಟ್ ತಿನ್ಕೊಂಡು ಅಲ್ಲಿಂದ ನನಗೊಂದು ಬಾಕ್ಸ್ ಅವಳಿಗೆ ಒಂದು ಬಾಕ್ಸ್ ತೊಗೊಂಡು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಎಲ್ಲ ಪ್ಯಾಕ್ ಮಾಡ್ಕೊಂಡು ತುಂಬ ಆಗಿತ್ತು ಥಿಂಗ್ಸು, ಫ್ರೂಟ್ಸ್, ವೆಜಿಟೇಬಲ್ಸ್, ಪ್ರಾವಿಷನ್ಸ್, ಡೆಕೋರೇಷನ್ಗೆ ಬೇಕಾಗಿರೋ ಥಿಂಗ್ಸ್ಗಳು, ಪೂಜಾ ಥಿಂಗ್ಸ್ಗಳು ಎಲ್ಲ ತೊಗೊಂಡು ನಾನು ಅವಳಂತೂ ಫುಲ್ ಟಯರ್ಡ್ ಆಗಿದ್ವಿ. ಮನೆಗೆ ಬಂದು ಎಲ್ಲನೂ ನೀಟ್ ಮಾಡ್ತಾಯಿದ್ವಿ, ಎಲ್ಲ ತೆಗೆದು ಇನ್ನೇನು ನಾಳೆ ಬೆಳಗ್ಗೆನೇ ಬೇಗ ಅಭಿಷೇಕಕ್ಕೆ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೋಬೇಕಿತ್ತು. ಸ್ವಲ್ಪ ಹೊತ್ತು ಪಪ್ಪ ನನ್ನ ಜೊತೆಗೇ ಚಂದು ಇದ್ದು ಎಲ್ಲ ನಾಳೆ ಬೆಳಗ್ಗೆ ಬೇಗ ಎದ್ದು ಅಭಿಷೇಕ ಪೂಜೆ ಎಲ್ಲ ಮಾಡಬೇಕು. ಸೊ ಆವಾಗ ಎಲ್ಲನೂ ಮಾಡೋದಕ್ಕಾಗಲ್ಲ ಅಂತ ಇವಾಗಲೇ ಸ್ವಲ್ಪ ಎಲ್ಲ ಮನೆಯೆಲ್ಲ ನೀಟ್ ಮಾಡ್ಕೊಂಡ್ವಿ. ಗೆಸ್ಟ್ ಬಂದಾಗ ಕೂತ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಸೋಫಾ ಎಲ್ಲ ಆ ಕಡೆ ಈ ಕಡೆ ಮಾಡಿಟ್ವಿ, ಟೇಬಲ್ಸ್ ಎಲ್ಲ ಎಳೆದಿಟ್ಟು ಹಾರ್ಚ್ ಎಲ್ಲ ಇಟ್ಟು ಬೇಗ ನಾನು ಚಂದು ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ವಿ. ಎಲ್ಲನೂ ಬೆಳಗ್ಗೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಅವಳು ತುಂಬ ಹೊತ್ತು ಪಾಪ ಇದ್ದು ನನ್ನ ಜೊತೆ ಇದ್ದು ಒಂದು 11-11:30ವರೆಗೂ ಇದ್ದು ಊಟ ಮಾಡಿಕೊಂಡು ಓದ್ಲು. ನಾಳೆ ಬೆಳಗ್ಗೆ ಬೇಗ ಬರ್ತೀನಿ ಅಕ್ಕ ಅಂದ್ಬಿಟ್ಟು. ಸೊ ಹಾಗೆ ನಂಗೆ ಸ್ವಲ್ಪ ಹೆಲ್ಪ್ ಆಯಿತು. ಸೊ ಎಲ್ಲ ಪೂಜೆಗೆಲ್ಲ ರೆಡಿ, ಆಲ್ ಸೆಟ್. ಸೊ ಈ ರೀತಿ ನನ್ನ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಯಾವ ರೀತಿ ನಾನು ಗುರುಪೂರ್ಣಿಮೆ ಮಾಡಿದೆ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.